ವರ್ಷಗಳಿಂದ ಇದನ್ನ ಆಚರಿಸ್ತಾ ಇದ್ರು ಕುಂಭಮೇಳ ಅನ್ನೋ ಹೆಸರಿನ ಉಲ್ಲೇಖ ಪುರಾಣಗಳಲ್ಲಿ ಎಲ್ಲೂ ಇಲ್ಲ ಗೊತ್ತಾ. ಆದ್ರೆ ಜನ 6 ಅಥವಾ 12 ವರ್ಷಕ್ಕೊಮ್ಮೆ ತೀರ್ಥ ಸ್ನಾನದ ಹಬ್ಬಕ್ಕೆ ಸಾವಿರ ಹಾಗೂ ಲಕ್ಷಗಳ ಸಂಖ್ಯೆಯಲ್ಲಿ ಸೇರೋರು ಅನ್ನೋ ಉಲ್ಲೇಖ ಪುರಾಣಗಳಲ್ಲಿ ಖಂಡಿತ ಇದೆ. ಇನ್ನು ಇದರ ರೂವಾರಿ ಆದಿಶಂಕರಾಚಾರ್ಯರು ಇರಬಹುದು ಅನ್ನಲಾಗುತ್ತೆ. ಹಾಗೂ ಇದರ ಉದ್ದೇಶ ಧಾರ್ಮಿಕ ವಿಚಾರಗಳ ವಿನಿಮಯ ಹಾಗೂ ಹಿಂದೂ ಧರ್ಮದ ಬಗ್ಗೆ ಸಮಾನ ಮನಸ್ಕರ ಜೊತೆ ಚರ್ಚೆ ಮಾಡೋದು, ಒಂದು ಸಮ್ಮೇಳನದ ರೀತಿ. ಈ ಕುಂಭಮೇಳದ ಸಮಯದಲ್ಲಿನ ನಕ್ಷತ್ರ ಮತ್ತು ಗ್ರಹಗಳ ಜೋಡಣೆಯಿಂದ ಆಧ್ಯಾತ್ಮಿಕ ಶಕ್ತಿಯು ಉತ್ತುಂಗದಲ್ಲಿರುತ್ತೆ. ಒಬ್ಬರನ್ನೊಬ್ಬರು ಹಾಗೂ ಸಮಾಜವನ್ನ ಸಹ ನೋಡದೇ ಇರುವಂತಹ ಸಾಧು ಸಂತರೆಲ್ಲರೂ ಈ ಸಮಯದಲ್ಲಿ ಈ 4 ತೀರ್ಥಕ್ಷೇತ್ರಗಳು ಅಂದ್ರೆ ನಾಸಿಕ್, ಹರಿದ್ವಾರ್, ಉಜ್ಜೈನ್ ಹಾಗೂ ಪ್ರಯಾಗ್ರಾಜ್ ನಲ್ಲಿ ಸೇರೋರು. ತೀರ್ಥ ಸ್ನಾನ ಮಾಡಿ ಸಮ್ಮೇಳನಗಳನ್ನ ನಡೆಸೋರು. ಆದ್ರೆ ಇದಕ್ಕೆ ಆಗ ಪ್ರತ್ಯೇಕವಾದ ಹೆಸರಿರಲಿಲ್ಲ. 19ನೇ ಶತಮಾನದಿಂದ ಈಚೆಗಷ್ಟೇ ಇದರ ಹೆಸರು ಕುಂಭಮೇಳ ಅಂತಾಯ್ತು. ಇನ್ನು ಪ್ರಯಾಗದ ತೀರ್ಥ ಸ್ನಾನದ ಉಲ್ಲೇಖ ಋಗ್ವೇದದಲ್ಲೇ ಇತ್ತು ಗೊತ್ತಾ. ಇನ್ನು ಚೈನೀಸ್ ಟ್ರಾವೆಲರ್ ಹ್ಯುಯೆನ್ ಸಾಂಗ್ ಸಹ ಇದರ ಬಗ್ಗೆ ಉಲ್ಲೇಖಿಸಿದ್ದಾನೆ. ರಾಮಚರಿತಮಾನಸದಲ್ಲಿ ಸಹ ತುಳಸಿದಾಸರು ಪ್ರಯಾಗದ ಈ ಮೇಳದ ಬಗ್ಗೆ ಮಾತಾಡಿದ್ದಾರೆ. ಆಗ ಇದಕ್ಕೆ ಪ್ರತ್ಯೇಕವಾದ ಹೆಸರು ಇರಲಿಲ್ಲ. ಆದ್ರೆ ಈಗ ಈ ಹೆಸರನ್ನರಿಯದವರು ಯಾರೂ ಇಲ್ಲ. ಅದುವೇ ಈ ಶತಮಾನದ ಮಹಾಕುಂಭಮೇಳ.